ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ರಕ್ತ ರಾಜಕೀಯಕ್ಕೆ ಒಬ್ಬ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಅದರ ನಂತರದಲ್ಲಿ ಈ ಕಾರ್ಯಕರ್ತನನ್ನ ಬಲಿ ತಗೊಂಡಿರುವಂತಹ ಬುಲೆಟ್ ಯಾವುದು ಅನ್ನುವಂತಹ ಪ್ರಶ್ನೆ, ಅದರ ಜೊತೆಯಲ್ಲಿ ಗನ್ ಯಾರ್ದು ಅನ್ನೋ ಪ್ರಶ್ನೆ. ಆ ನಿಟ್ಟಿನಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ ಮ್ಯಾನ್ಗಳಿಗೆ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ ಮ್ಯಾನ್ಗಳು ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳನ್ನ ವಿಚಾರಣೆ ಮಾಡಿದ್ದಾರೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸಮ್ಮುಖದಲ್ಲೇ ವಿಚಾರಣೆ ನಡೆದಿದೆ ಅನ್ನೋ ಮಾಹಿತಿ. ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆದಿರೋದು. ಯಾಕೆ ಶೂಟ್ ಮಾಡಿದ್ರಿ, ಶೂಟ್ ಮಾಡಿದ್ ಯಾರು, ಯಾಕಾಗಿ ಶೂಟ್ ಮಾಡಿದ್ರಿ, ಅದರ ಜೊತೆಯಲ್ಲಿ ನಿಮ್ಮ ಗುರಿ ಯಾವ ಕಡೆಗಿತ್ತು, ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಅಥವಾ ಎಷ್ಟು ಸುತ್ತು ಫೈರಿಂಗ್ ಮಾಡಿದ್ರಿ, ಮೊದಲು ಫೈರಿಂಗ್ ಆಗಿದ್ದು ಯಾವ ಕಡೆಯಿಂದ, ನಿಮ್ಮ ಕಡೆಯಿಂದನೇ ಆಗಿರೋದು ಅನ್ನೋದಾದ್ರೆ ಅಂತ ಪ್ರಚೋದನಾತ್ಮಕ ಘಟನೆಗಳು ಏನ್ ನಡೆಯಿತು, ಅದರ ಜೊತೆಯಲ್ಲಿ ಅಂತಹ ಘಟನೆಗಳು ನಡೆದ್ರೂ ಕೂಡ ಶೂಟ್ ಮಾಡುವಂತಿಲ್ಲ. ಆ ಗನ್ ಮ್ಯಾನ್ಗಳ ಕೆಲಸ ಅಂತಂದ್ರೆ ಯಾರಿಗೆ ಅಂಗರಕ್ಷಕರಾಗಿ ಕೆಲಸ ಮಾಡ್ತಾರೋ ಅವ್ರಿಗೇನಾದ್ರೂ ಜೀವಕ್ಕೆ ಆತಂಕ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಮಾತ್ರ ಬಳಕೆ ಮಾಡಬೇಕು ಅಂತ ಘಟನೆಗಳೇನಾದ್ರೂ ನಡೀತಾ? ಹಾಗಾದ್ರೆ ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಮಾಡಿ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಶೂಟ್ ಮಾಡಿರುವಂತಹ ವಿಡಿಯೋವನ್ನ ತೋರಿಸಿ ಗನ್ ಮ್ಯಾನ್ಗಳಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ರಕ್ತ ರಾಜಕೀಯಕ್ಕೆ ಒಬ್ಬ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಅದರ ನಂತರದಲ್ಲಿ ಈ ಕಾರ್ಯಕರ್ತನನ್ನ ಬಲಿ ತಗೊಂಡಿರುವಂತಹ ಬುಲೆಟ್ ಯಾವುದು ಅನ್ನುವಂತಹ ಪ್ರಶ್ನೆ, ಅದರ ಜೊತೆಯಲ್ಲಿ ಗನ್ ಯಾರ್ದು ಅನ್ನೋ ಪ್ರಶ್ನೆ. ಆ ನಿಟ್ಟಿನಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ ಮ್ಯಾನ್ಗಳಿಗೆ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ ಮ್ಯಾನ್ಗಳು ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳನ್ನ ವಿಚಾರಣೆ ಮಾಡಿದ್ದಾರೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸಮ್ಮುಖದಲ್ಲೇ ವಿಚಾರಣೆ ನಡೆದಿದೆ ಅನ್ನೋ ಮಾಹಿತಿ. ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆದಿರೋದು. ಯಾಕೆ ಶೂಟ್ ಮಾಡಿದ್ರಿ, ಶೂಟ್ ಮಾಡಿದ್ ಯಾರು, ಯಾಕಾಗಿ ಶೂಟ್ ಮಾಡಿದ್ರಿ, ಅದರ ಜೊತೆಯಲ್ಲಿ ನಿಮ್ಮ ಗುರಿ ಯಾವ ಕಡೆಗಿತ್ತು, ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಅಥವಾ ಎಷ್ಟು ಸುತ್ತು ಫೈರಿಂಗ್ ಮಾಡಿದ್ರಿ, ಮೊದಲು ಫೈರಿಂಗ್ ಆಗಿದ್ದು ಯಾವ ಕಡೆಯಿಂದ, ನಿಮ್ಮ ಕಡೆಯಿಂದನೇ ಆಗಿರೋದು ಅನ್ನೋದಾದ್ರೆ ಅಂತ ಪ್ರಚೋದನಾತ್ಮಕ ಘಟನೆಗಳು ಏನ್ ನಡೆಯಿತು, ಅದರ ಜೊತೆಯಲ್ಲಿ ಅಂತಹ ಘಟನೆಗಳು ನಡೆದ್ರೂ ಕೂಡ ಶೂಟ್ ಮಾಡುವಂತಿಲ್ಲ. ಆ ಗನ್ ಮ್ಯಾನ್ಗಳ ಕೆಲಸ ಅಂತಂದ್ರೆ ಯಾರಿಗೆ ಅಂಗರಕ್ಷಕರಾಗಿ ಕೆಲಸ ಮಾಡ್ತಾರೋ ಅವ್ರಿಗೇನಾದ್ರೂ ಜೀವಕ್ಕೆ ಆತಂಕ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಮಾತ್ರ ಬಳಕೆ ಮಾಡಬೇಕು ಅಂತ ಘಟನೆಗಳೇನಾದ್ರೂ ನಡೀತಾ? ಹಾಗಾದ್ರೆ ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಮಾಡಿ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಶೂಟ್ ಮಾಡಿರುವಂತಹ ವಿಡಿಯೋವನ್ನ ತೋರಿಸಿ ಗನ್ ಮ್ಯಾನ್ಗಳಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ರಕ್ತ ರಾಜಕೀಯಕ್ಕೆ ಒಬ್ಬ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಅದರ ನಂತರದಲ್ಲಿ ಈ ಕಾರ್ಯಕರ್ತನನ್ನ ಬಲಿ ತಗೊಂಡಿರುವಂತಹ ಬುಲೆಟ್ ಯಾವುದು ಅನ್ನುವಂತಹ ಪ್ರಶ್ನೆ, ಅದರ ಜೊತೆಯಲ್ಲಿ ಗನ್ ಯಾರ್ದು ಅನ್ನೋ ಪ್ರಶ್ನೆ. ಆ ನಿಟ್ಟಿನಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ ಮ್ಯಾನ್ಗಳಿಗೆ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ ಮ್ಯಾನ್ಗಳು ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳನ್ನ ವಿಚಾರಣೆ ಮಾಡಿದ್ದಾರೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸಮ್ಮುಖದಲ್ಲೇ ವಿಚಾರಣೆ ನಡೆದಿದೆ ಅನ್ನೋ ಮಾಹಿತಿ. ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆದಿರೋದು. ಯಾಕೆ ಶೂಟ್ ಮಾಡಿದ್ರಿ, ಶೂಟ್ ಮಾಡಿದ್ ಯಾರು, ಯಾಕಾಗಿ ಶೂಟ್ ಮಾಡಿದ್ರಿ, ಅದರ ಜೊತೆಯಲ್ಲಿ ನಿಮ್ಮ ಗುರಿ ಯಾವ ಕಡೆಗಿತ್ತು, ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಅಥವಾ ಎಷ್ಟು ಸುತ್ತು ಫೈರಿಂಗ್ ಮಾಡಿದ್ರಿ, ಮೊದಲು ಫೈರಿಂಗ್ ಆಗಿದ್ದು ಯಾವ ಕಡೆಯಿಂದ, ನಿಮ್ಮ ಕಡೆಯಿಂದನೇ ಆಗಿರೋದು ಅನ್ನೋದಾದ್ರೆ ಅಂತ ಪ್ರಚೋದನಾತ್ಮಕ ಘಟನೆಗಳು ಏನ್ ನಡೆಯಿತು, ಅದರ ಜೊತೆಯಲ್ಲಿ ಅಂತಹ ಘಟನೆಗಳು ನಡೆದ್ರೂ ಕೂಡ ಶೂಟ್ ಮಾಡುವಂತಿಲ್ಲ. ಆ ಗನ್ ಮ್ಯಾನ್ಗಳ ಕೆಲಸ ಅಂತಂದ್ರೆ ಯಾರಿಗೆ ಅಂಗರಕ್ಷಕರಾಗಿ ಕೆಲಸ ಮಾಡ್ತಾರೋ ಅವ್ರಿಗೇನಾದ್ರೂ ಜೀವಕ್ಕೆ ಆತಂಕ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಮಾತ್ರ ಬಳಕೆ ಮಾಡಬೇಕು ಅಂತ ಘಟನೆಗಳೇನಾದ್ರೂ ನಡೀತಾ? ಹಾಗಾದ್ರೆ ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಮಾಡಿ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಶೂಟ್ ಮಾಡಿರುವಂತಹ ವಿಡಿಯೋವನ್ನ ತೋರಿಸಿ ಗನ್ ಮ್ಯಾನ್ಗಳಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ.
ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ರಕ್ತ ರಾಜಕೀಯಕ್ಕೆ ಒಬ್ಬ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಅದರ ನಂತರದಲ್ಲಿ ಈ ಕಾರ್ಯಕರ್ತನನ್ನ ಬಲಿ ತಗೊಂಡಿರುವಂತಹ ಬುಲೆಟ್ ಯಾವುದು ಅನ್ನುವಂತಹ ಪ್ರಶ್ನೆ, ಅದರ ಜೊತೆಯಲ್ಲಿ ಗನ್ ಯಾರ್ದು ಅನ್ನೋ ಪ್ರಶ್ನೆ. ಆ ನಿಟ್ಟಿನಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ ಮ್ಯಾನ್ಗಳಿಗೆ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ ಮ್ಯಾನ್ಗಳು ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳನ್ನ ವಿಚಾರಣೆ ಮಾಡಿದ್ದಾರೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸಮ್ಮುಖದಲ್ಲೇ ವಿಚಾರಣೆ ನಡೆದಿದೆ ಅನ್ನೋ ಮಾಹಿತಿ. ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆದಿರೋದು. ಯಾಕೆ ಶೂಟ್ ಮಾಡಿದ್ರಿ, ಶೂಟ್ ಮಾಡಿದ್ ಯಾರು, ಯಾಕಾಗಿ ಶೂಟ್ ಮಾಡಿದ್ರಿ, ಅದರ ಜೊತೆಯಲ್ಲಿ ನಿಮ್ಮ ಗುರಿ ಯಾವ ಕಡೆಗಿತ್ತು, ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಅಥವಾ ಎಷ್ಟು ಸುತ್ತು ಫೈರಿಂಗ್ ಮಾಡಿದ್ರಿ, ಮೊದಲು ಫೈರಿಂಗ್ ಆಗಿದ್ದು ಯಾವ ಕಡೆಯಿಂದ, ನಿಮ್ಮ ಕಡೆಯಿಂದನೇ ಆಗಿರೋದು ಅನ್ನೋದಾದ್ರೆ ಅಂತ ಪ್ರಚೋದನಾತ್ಮಕ ಘಟನೆಗಳು ಏನ್ ನಡೆಯಿತು, ಅದರ ಜೊತೆಯಲ್ಲಿ ಅಂತಹ ಘಟನೆಗಳು ನಡೆದ್ರೂ ಕೂಡ ಶೂಟ್ ಮಾಡುವಂತಿಲ್ಲ. ಆ ಗನ್ ಮ್ಯಾನ್ಗಳ ಕೆಲಸ ಅಂತಂದ್ರೆ ಯಾರಿಗೆ ಅಂಗರಕ್ಷಕರಾಗಿ ಕೆಲಸ ಮಾಡ್ತಾರೋ ಅವ್ರಿಗೇನಾದ್ರೂ ಜೀವಕ್ಕೆ ಆತಂಕ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಮಾತ್ರ ಬಳಕೆ ಮಾಡಬೇಕು ಅಂತ ಘಟನೆಗಳೇನಾದ್ರೂ ನಡೀತಾ? ಹಾಗಾದ್ರೆ ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಮಾಡಿ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಶೂಟ್ ಮಾಡಿರುವಂತಹ ವಿಡಿಯೋವನ್ನ ತೋರಿಸಿ ಗನ್ ಮ್ಯಾನ್ಗಳಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ರಕ್ತ ರಾಜಕೀಯಕ್ಕೆ ಒಬ್ಬ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಅದರ ನಂತರದಲ್ಲಿ ಈ ಕಾರ್ಯಕರ್ತನನ್ನ ಬಲಿ ತಗೊಂಡಿರುವಂತಹ ಬುಲೆಟ್ ಯಾವುದು ಅನ್ನುವಂತಹ ಪ್ರಶ್ನೆ, ಅದರ ಜೊತೆಯಲ್ಲಿ ಗನ್ ಯಾರ್ದು ಅನ್ನೋ ಪ್ರಶ್ನೆ. ಆ ನಿಟ್ಟಿನಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ ಮ್ಯಾನ್ಗಳಿಗೆ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ ಮ್ಯಾನ್ಗಳು ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳನ್ನ ವಿಚಾರಣೆ ಮಾಡಿದ್ದಾರೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸಮ್ಮುಖದಲ್ಲೇ ವಿಚಾರಣೆ ನಡೆದಿದೆ ಅನ್ನೋ ಮಾಹಿತಿ. ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆದಿರೋದು. ಯಾಕೆ ಶೂಟ್ ಮಾಡಿದ್ರಿ, ಶೂಟ್ ಮಾಡಿದ್ ಯಾರು, ಯಾಕಾಗಿ ಶೂಟ್ ಮಾಡಿದ್ರಿ, ಅದರ ಜೊತೆಯಲ್ಲಿ ನಿಮ್ಮ ಗುರಿ ಯಾವ ಕಡೆಗಿತ್ತು, ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಅಥವಾ ಎಷ್ಟು ಸುತ್ತು ಫೈರಿಂಗ್ ಮಾಡಿದ್ರಿ, ಮೊದಲು ಫೈರಿಂಗ್ ಆಗಿದ್ದು ಯಾವ ಕಡೆಯಿಂದ, ನಿಮ್ಮ ಕಡೆಯಿಂದನೇ ಆಗಿರೋದು ಅನ್ನೋದಾದ್ರೆ ಅಂತ ಪ್ರಚೋದನಾತ್ಮಕ ಘಟನೆಗಳು ಏನ್ ನಡೆಯಿತು, ಅದರ ಜೊತೆಯಲ್ಲಿ ಅಂತಹ ಘಟನೆಗಳು ನಡೆದ್ರೂ ಕೂಡ ಶೂಟ್ ಮಾಡುವಂತಿಲ್ಲ. ಆ ಗನ್ ಮ್ಯಾನ್ಗಳ ಕೆಲಸ ಅಂತಂದ್ರೆ ಯಾರಿಗೆ ಅಂಗರಕ್ಷಕರಾಗಿ ಕೆಲಸ ಮಾಡ್ತಾರೋ ಅವ್ರಿಗೇನಾದ್ರೂ ಜೀವಕ್ಕೆ ಆತಂಕ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಮಾತ್ರ ಬಳಕೆ ಮಾಡಬೇಕು ಅಂತ ಘಟನೆಗಳೇನಾದ್ರೂ ನಡೀತಾ? ಹಾಗಾದ್ರೆ ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಮಾಡಿ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಶೂಟ್ ಮಾಡಿರುವಂತಹ ವಿಡಿಯೋವನ್ನ ತೋರಿಸಿ ಗನ್ ಮ್ಯಾನ್ಗಳಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ.